ನಿದ್ದೆ ಮಾಡಿದ್ರೆ ಟಾಪಿಕ್ ಹೊರಟೋಗುತ್ತೆ, ಟಾಪಿಕ್ ಹೋದರೆ ನಿದ್ದೆ ಬರುತ್ತೆ. ಈಗ ಈಸಿದೆ ನಮ್ಮ ಕ್ಲಾಸ್. ಫಸ್ಟ್ ಟೈಮ್ ಮತ್ತು ಕ್ಲಾಸಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀವಿ. ಸಾಯಂಕಾಲ ಎಲ್ಕೋ ಹೊರಟಿದ್ದೀವಿ ದೂರ ಪ್ರಯಾಣ ಮಾಡೋಕ್ಕೆ. ಯಾಕೆ ಈ ಥರ ಎಕ್ಸ್ಪ್ರೆಷನ್ ಕೊಡ್ತೀಯಾ? ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಸೀಯಿಂಗ್ ದ ಪ್ಲೇಟ್ ಲೈಕ್ ದಿಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪಲ್ಲವಿ. ಇವತ್ತು ಹಾಗೆ ಸುಮ್ಮನೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಮಿಥುನ್ ಅವ್ನು ಸ್ಕೂಲಿಗೆ ರೆಡಿ ಆಗ್ತಿದ್ದಾನೆ ಆ್ಯಂಡ್ ನಾನು ಕಾಲೇಜಿಗೆ ರೆಡಿ ಆಗಿದ್ದೀನಿ. ಆ್ಯಂಡ್ ಮಮ್ಮಿ ಅಡುಗೆ ಮಾಡ್ತಿದ್ದಾರೆ ನಾಷ್ಟಕ್ಕೆ. ಆ್ಯಂಡ್ ಪಾಪನೂ ಇದ್ದಾರೆ ಆಚೆ, ಮಾಸ್ಕ್ ಮನ್. ಸೊ ಇವಾಗ ಒಂದು ಸ್ವಲ್ಪ ಹೊತ್ತರಲ್ಲಿ ನಾಷ್ಟ ಮಾಡಿ ಹೊರಡಬೇಕು. ಸೊ ಲೆಟ್ ಸಿ ಹೌ ಇಸ್ ದ ಡೇ ಗೋಯಿಂಗ್ ಆನ್. ಆ್ಯಂಡ್ ಕಾಲೇಜಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಎಸ್, ಸ್ಟೇ ಟ್ಯೂನ್ಡ್. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಮಮ್ಮಿ ನಾಷ್ಟಕ್ಕೆ ಬೀಟ್ರೂಟ್ ಪಲ್ಯ ಹಾಗೆ ಚಪಾತಿ ಮಾಡ್ತಿದ್ದಾರೆ. ಈ ನಾಷ್ಟ ರೆಡಿ ಇದೆ. ನಮ್ಮ ಅಪ್ಪ ಮಿಥುನ ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ. ಪಾಪ ಬಾಯ್. ನನಗೆ ಯಾವಾಗೂ ಟೈಮ್ ಇರಲ್ಲ ಅವ್ನು ಶೂನ ಪಾಲಿಷ್ ಮಾಡ್ಕೊಳ್ಳೋಕ್ಕೆ. ಸ್ಕೂಲ್ಗೆ ಹೊರಡಬೇಕು, ಅವಾಗ ಮಾಡ್ಕೊಂಡು ಕುತ್ಕೊತಾನೆ. ಟೈಮ್ ನೋಡಿದ್ರೆ ಆಲ್ರೆಡಿ ಇಟ್ ಇಸ್ 7:20. ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗೋದು 7:45ಗೆ. ಕುತ್ಕೊಂಡಿದ್ದಾನೆ ಟೈಮ್ ವೇಸ್ಟ್ ಮಾಡಿಕೊಂಡು. ಹೇಗೆ ಸೊ ಇವಾಗ ನಾವು ಬೇಗ ನಾಷ್ಟ ತಿಂದು ಹೊರಡಬೇಕು. ಮಾಡಲ ಇರಿಟೇಟಿಂಗ್ ಮಿಥುನ್. 24/7 7 ಬೇಡ, 24 hours. ಹಾಂ, ಇರೋವಾಗ ಮಾಡ್ತೀನಿ. ಸಂಡೇ. ಬಾಯ್ ಬಾಯ್ ಬಾಯ್. ಕಾಲೇಜ್ ಇಲ್ಲದೆ ಇವಾಗ ಆಗ್ತಿರ್ತಾನೆ. ನಾನು ಧನುರ್ಮಾಸ ಸುತ್ತಕ್ಕೆ ಹೋಗಲ್ಲ ಗೈ. ಅಲ್ಲಿ ಟೆಂಪಲ್ಗೆ ಹೋಗಿ ಬಂದು ಕೆಳಗಡೆ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಕಾಲೇಜ್ಗೆ ಹೋಗ್ತಿದ್ದೆ. ಇವಾಗ ಬೇಗ ಎದ್ದೇಳಲ್ಲ, ರೆಡಿ ಆಗೋದು ಲೇಟ್ ಆಯ್ತದೆ, ಅದಕ್ಕೆ ರಂಗೋಲಿನೂ ಹಾಕಲ್ಲ. ನಾನು ಯೂಶ್ವಲಿ 2 ತಿನ್ನೋದು. ನಮ್ಮಮ್ಮ ತಿಂದಿಲ್ಲ ಅಂದರೆ ಬದನೆಕಾಯಿ ಹಾಕಿರ್ತಾರೆ, ಅದಕ್ಕೆ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ನಾನು ಈ ಥರ ರೆಡಿಯಾಗಿ ಕಾಲೇಜ್ ಡೈಲಿ ಹಿಂಗೆ ಹೋಗೋದು ಗೈಸ್. ಸೇಫ್ಟಿ, ಹೆಡ್ ಸೇಫ್ಟಿಗೆ ಹೆಲ್ಮೆಟ್ಟು, ಕಣ್ಣು ಧೂಳೋಗ್ದಲ್ಲೇ ಇರಲಿ ಅಂತ ಸ್ಪೆಕ್ಸು, ಮೂಗೋಗಿ ಧೂಳೋಗ್ದಲ್ಲೇ ಇರಲಿ ಅಂತ ಮಾಸ್ಕು, ಕಿವಿಗೆ ಗಾಳಿ ಹೋಗ್ದಲ್ಲೇ ಇರಲಿ ಅಂತ ಅತ್ತಿನೂ ಇಟ್ಕೊಂಡು ಹಿಂಗೆ ಪ್ಯಾಕ್ಡಾಗಿ ಕಾಲೇಜ್ಗೆ ಹೋಗಬೇಕು. ಇದು ಯೂಶ್ವಲಿ ಹಾಕ್ಕೊಳ್ಳಲ್ಲ, ಯಾಕೆ ಚಳಿ ಇದ್ದಾಗ ಅಷ್ಟೇ ಹಾಕ್ಕೊಳ್ಳೋದು. ಈಗ ರುಚಿತಾಗೆ ಫೋನ್ ಮಾಡಿದ್ದೀನಿ. ನನ್ನ ಜೊತೆ ಯಾವಾಗಲೂ ರುಚಿತಾರು ಬರ್ತಾಳೆ ಕಾಲೇಜ್ಗೆ, ಒಟ್ಟಿಗೆ ಹೋಗೋದು. ಸೊ ಫೋನ್ ಹಾಕಿದ್ದೀನಿ. ಆ್ಯಂಡ್ ಈಗ ಟೈಮ್ ಆಗೋಗಿದೆ. ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗೋದು 8 o'clock. 8:05 ಆದರೂ ಒಳಗಡೆ ಬಿಡಲ್ಲ. ಸೊ ಅದಕ್ಕೆ ಹೋಗಬೇಕು. ಆ್ಯಂಡ್ ಕಾಲೇಜಲ್ಲಿ ಸಿಗುವ. ಬಾಯ್. ಫಸ್ಟ್ ಪೀರಿಯಡ್ ಮುಗೀತು. ನಿದ್ದೆ ಬರ್ತೈತೆ, ಏನು ಮಾಡೋದು? ನಿದ್ದೆ ಅರ್ಧ ಫಸ್ಟ್ ಅವರಲ್ಲಿರೋ ಪೀರಿಯಡ್ಸ್ ಬರೀ ಅಕೌಂಟ್ ಕ್ಲಾಸೇ. ಅದು ನಿದ್ದೆ ಮಾಡೋ ಹಾಗಿಲ್ಲ, ಬಿಡೋದಿಲ್ಲ. ನಿದ್ದೆ ಮಾಡಿದ್ರೆ ಟಾಪಿಕ್ ಹೊರಟೋಗುತ್ತೆ, ಟಾಪಿಕ್ ಹೋದರೆ ನಿದ್ದೆ ಬರುತ್ತೆ. ನಮ್ಮ ಕ್ಲಾಸ್ ತೋರಿಸ್ತೀನಿ ಗೈಸ್. ಈಗ ಈಸಿದೆ ನಮ್ಮ ಕ್ಲಾಸ್. ಫಸ್ಟ್ ಟೈಮ್ ಮತ್ತು ಕ್ಲಾಸಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾವು ಬಂದು ಲಾಸ್ಟ್ ಬೆಂಚ್ ಕ್ಯಾಂಡಿಡೇಟ್ಸ್. ಪಾರ್ಟ್ನರ್ ಒಬ್ಬರು ಮಿಸ್ಸಿಂಗ್, ಮಾನಸ ಇಲ್ಲ ಇವತ್ತು, ಆಬ್ಸೆಂಟ್ ಆಗಿದ್ದಾರೆ ಗೈಸ್. ಕ್ಲಾಸಸ್ ಎಲ್ಲ ಮುಗೀತು. ಈ ಅವರ್ ಸರ್ ಬಂದಿರಲಿಲ್ಲ ಅಂದ್ಬಿಟ್ಟು ನಾನು ಮಾನಸ ಬಂದು ಟರ್ಫಲ್ಲಿ ಕುಂತಿದ್ದೀವಿ. ಆ್ಯಕ್ಚುಲಿ ಟರ್ಫ್ ಇವತ್ತು ಫುಲ್ ಖಾಲಿ ಇದೆ. ಆ್ಯಂಡ್ ನಮಗೆ ಅಡಿಷ್ನಲ್ ಇಂಗ್ಲೀಷ್ ಕ್ಲಾಸ್ ಇದ್ದಿದ್ದು, ಸರ್ ಬಂದಿರಲಿಲ್ಲ. ಸೊ ಅದಕ್ಕೆ ನಾವು ಟರ್ಫಿಗೆ ಬಂದಿದ್ದೀವಿ. ಆ್ಯಂಡ್ ಕ್ಲಾಸಲ್ಲಿದ್ದರೆ ಫುಲ್ ಚಳಿ ಇತ್ತು ಗೈಸ್. ಅದಕ್ಕೆ ಆಚೆಯಲ್ಲಿ ಬಿಸಿಲು ಕಾಯ್ಸೋಕೆ ಬಂದಿದ್ದೀವಿ. ಆಫ್ಟರ್ನೂನ್ ಬಿಸಿಲು ಅಲ್ಲ, ಆಫ್ಟರ್ನೂನ್ ಆಗಿಲ್ಲ, ಇನ್ನು ಮಾರ್ನಿಂಗ್. ಎಸ್. How is life in KJU, Manasa? Okay. Ha. What okay?
ಇವಳು 2 ಕ್ಲಾಸ್ ಬಂದಿರಲಿಲ್ಲ ಮಾರ್ನಿಂಗ್, ಇವಾಗ ಒಂದು ಕ್ಲಾಸ್ ಬಂದು ಈ ಕ್ಲಾಸು ಫ್ರೀ ಇದೆ ಅವಳಿಗೆ. ಇವಾಗ ಯಶು ಕೂಡ ಬರ್ತಾ ಇದ್ದಾಳೆ ಅವಳು ಕಾಲೇಜ್ ಮುಗಿಸ್ಕೊಂಡು. ಆ್ಯಂಡ್ ಮುಂದೆ ಏನು ಮಾಡಬೇಕು ಅಂತ ನೋಡಬೇಕು. ಇಲ್ಲಿ ಐಸ್ ಕ್ರೀಮ್ ಚೆನ್ನಾಗಿದೆಯಂತೆ, ಸೊ ನಾನು ಮಾನಸ ಯಶು ಹೋಗಿ ತಿಂದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡುವ. ಬೋರು ಗೈಸ್. ಈ ಕಾಲೇಜಲ್ಲಿ ಏನು ಗೊತ್ತಾ ಒಂದು ಪ್ರಾಬ್ಲಮ್, ಇರಿ ಒಂದು ನಿಮಿಷ. ಈ ಕಾಲೇಜಲ್ಲಿ ಟೈಮಿಂಗ್ಸ್ ಒಂದು ಓಕೆ ಇದೆ. ಇಲ್ಲ ಫುಲ್ಲು ಆಫ್ಟರ್ನೂನ್ ಕ್ಲಾಸಸ್ ಇಡಬೇಕು, ಇಲ್ಲ ಫುಲ್ಲು ಮಾರ್ನಿಂಗ್ ಕ್ಲಾಸಸ್ ಇಡಬೇಕು. ಒಂದು ಡೇ ಮಾರ್ನಿಂಗ್ ಕ್ಲಾಸ್ ಇರ್ತಾರೆ, ನೆಕ್ಸ್ಟ್ ಡೇ ಆಫ್ಟರ್ನೂನ್ ಕ್ಲಾಸ್ ಇರ್ತಾರೆ. ಆವಾಗ ಒಂದು ಡೇ ಚೆನ್ನಾಗಿ ಮಲ್ಕೊಂಡು ಇನ್ನೊಂದು ಡೇ ಬೇಗ ಎದ್ದೇಳಬೇಕು ಅಂದ್ರೆ ಆಗಲ್ಲ. ಆ್ಯಂಡ್ ಅದು 4 ಕ್ಲಾಸಸ್ ಅಷ್ಟೇ ಇರುತ್ತೆ, 4 ಮತ್ತು 3. ಬಟ್ ಇಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಕ್ಲಾಸ್ ಇಲ್ಲ ಅಂದರೂ ಈ ಥರ ಟರ್ಫಲ್ಲಿ ಬಂದು, ಟರ್ಫು ದೊಡ್ಡದಾಗಿದೆ, ಟರ್ಫಲ್ಲಿ ಬಂದು ಕೂತ್ಕೋಬೋದು, ಬಾಸ್ಕೆಟ್ಬಾಲ್ ಕೂತ್ಕೋಬೋದು, ಮತ್ತು ಕೆಫೆಟೇರಿಯಲ್ಲಿ ಕೂತ್ಕೋಬೋದು, ಕ್ಯಾಂಟೀನ್ಸ್ ಇದೆ, ಮತ್ತು ಹ್ಯುಮ್ಯಾನಿಟೀಸ್ ಬ್ಲಾಕ್, ಚಾಪಲ್ ಎಷ್ಟೊಂದಿದೆ, ಅಲ್ಲೆಲ್ಲ ಹೋಗಿ ಟೈಮ್ ಪಾಸ್ ಮಾಡ್ಬೋದು. ಟರ್ಫ್ ತೋರಿಸ್ತೀನಿ ರೀ. ಸೊ ನೋಡಿ ಗೈಸ್, ಇದೆ ಟರ್ಫ್. ಕೆಲವರೆಲ್ಲ ಮಲ್ಕೊಳ್ಳೋರು ಮಲ್ಕೊಂಡ್ಬಿಡ್ತಾರೆ, ಒಂದು ಯಾವುದಾದ್ರು ಕ್ಲಾಸ್ ಇಲ್ಲ ಅಂತಾರೆ. ಸೊ ಇಷ್ಟು ದೊಡ್ಡದಿದೆ. ನಮ್ಮದು ಎತ್ನಿಕ್ ಡೇ ಆಗಿದ್ದಿಲ್ಲೇ, ಸೊ ಫುಲ್ ಗ್ರೌಂಡ್ ಫುಲ್ ಅವತ್ತು ಜಿಗಿ ಅಂತಿತ್ತು. ಆ್ಯಂಡ್ ದಿಸ್ ಇಸ್ ಮೀ ಆ್ಯಂಡ್ ಮಾನಸ. ಜಿಗಿ ಮಾನಸ ಬಂದಿರಲಿಲ್ಲ ಅನ್ಸುತ್ತೆ ಅವತ್ತು. ಬಂದಿದ್ದೆ ಇಲ್ಲ, ಬರ್ತೀನಿ ಅಂತ ಹೇಳಿ ಡವ್ ಮಾಡಿ ಲಾಸ್ಟಲ್ಲಿ ಕೈ ಕೊಟ್ಟ ಹುಡುಗಿ ಇವಳು. ಆ ಕಡೆ ಫುಲ್ಲು ಬಿಸಿಲಾಗೋಯ್ತು ಅಂತ ಈ ಕಡೆ ಬಂದು ಕೂತ್ಕೊಂಡಿದ್ದೀನಿ ಗಾಯ್ಸ್. ಇಲ್ಲೊಂದು ಸ್ವಲ್ಪ ನೆರಳಿದೆ. ಇವಳು ಮಾನಸ, ನಿನಗೆ ಯಾರ ಗೇಮ್ ಹಾಕೊಟ್ರೋ ನಿನಗೆ? ಫಸ್ಟ್ ಅವರು ಹೊಡಿಬೇಕು, ಆಮೇಲೆ ಸೊ ಇವು ಡೌನ್ಲೋಡೆಡ್. ನೋಡಿ ಗೈಸ್, ನಾನು ಡೌನ್ಲೋಡ್ ಮಾಡಿದ್ದೆ ಹಳೆ ಫೋನಲ್ಲಿ, ಫ್ರೆಂಡ್ ಹೇಳಿದ್ದ ಅಂದ್ಬಿಟ್ಟು ಡೌನ್ಲೋಡ್ ಮಾಡಿದ್ದೆ. ಆ ಗೇಮ್ ನನಗೆ ಆಡೋಕ್ಕೆ ಬರಲಿಲ್ಲ. ನಾನು ಏನು ಮಾಡಲಿ, ಅದಕ್ಕೆ ಅನ್ಇನ್ಸ್ಟಾಲ್ ಮಾಡಿಬಿಟ್ಟೆ. ಅದು ನಾನು ಕೈಯಲ್ಲಿ ಹಿಂಗೆ ತಿರ್ಗಿಸೋವಾಗ ಒಂದು ಆ ಕಡೆ ಹೋಗುತ್ತೆ, ಒಂದು ಈ ಕಡೆ ಹೋಗುತ್ತೆ. ಅದು ವಾಟ್ ಟು ಸೇ, ಇಟ್ ಇಸ್ ನಾಟ್ ಕೋಆರ್ಡಿನೇಟಿಂಗ್. ನಾನು ಅದಕ್ಕೆ ಏನು ಮಾಡಲಿ ಅಂದ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡಲ್ಲ. ಸೊ ಈಗ ಗೈಸ್, ಇನ್ಮೇಲೆ ಇದೇ ಥರ ರ್ಯಾಂಡಮ್ ಆಗಿ ಬ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೌಸ್ ಅ ಪ್ಲಾನ್? ಬಟ್ ಎಡಿಟಿಂಗ್ ಓನ್ಲಿ ವಿಲ್ ಟೇಕ್ ಸೋ ಲಾಂಗ್. ನಾನು ಏನು ಮಾಡ್ತೀನಿ ಗೊತ್ತಾ, ಬ್ಲಾಗ್ ಮಾಡೋದೆಲ್ಲ ಮಾಡ್ಕೊಂಡಿರ್ತೀನಿ, ಬಟ್ ಎಡಿಟ್ ಮಾಡಿ ಹಾಕೋಕ್ಕೆ ನನಗೆ ಮೈಬಾರ ಸೋಂಬೇರಿ. ನಾನು ಅದು ಟ್ರಿಪ್ಪಿಗೆ ಹೋಗಿದ್ದು ಬ್ಲಾಗ್ ಏನು ಮಾಡಿದೆ ಅಂದರೆ ಅದನ್ನು ಸ್ಟಾಕ್ ಮಾಡಿಬಿಟ್ಟೆ. ಅದು ಟ್ರಿಪ್ಪಿಗೆ ಹೋಗಿದ್ದು ಯಾವಾಗ, ನಾವು ಅರೌಂಡ್ ಬಿಫೋರ್ ನವಂಬರ್ ಅನ್ಸುತ್ತೆ ಹೋಗಿದ್ದು. ನವಂಬರ್ ಬಿಫೋರ್ ದಸರಾ ಹಾಲಿಡೇಸ್ ಹೋಗಿದ್ದು. ಅವಾಗಿನ ಬ್ಲಾಗ್ ಇವಾಗಂಟ ಆಗ್ತಾಯಿದ್ದೀನಿ ಅಂದರೆ ಅಂದ್ಕೊಳ್ಳಿ ಎಷ್ಟು ಸೋಂಬೇರಿ ಇದ್ದೀನಿ ನಾನು ಬ್ಲಾಗ್ ಎಡಿಟ್ ಮಾಡೋಕ್ಕೆ ಅಂತ. ಸೊ ಆ ವ್ಲಾಗ್ಸ್ನ ಅಷ್ಟೇ ಸ್ಟಾಪ್ ಮಾಡಿಬಿಟ್ಟೆ. ಇನ್ನು ಮೆಮರೀಸ್ ಅಂದರೆ ನಾನು ಇವಾಗೂ ಕೂಡ ಅದನ್ನೇನು ಎಂತಕ್ಕೆ ಎಡಿಟ್ ಮಾಡಿದ್ದು ಅಂದರೆ ಮಾಡ್ಕೊಂಡಿರೋ ವೀಡಿಯೋಸ್ ಅಟ್ಲೀಸ್ಟ್ ಮೆಮರೀಸ್ಗಾದರೂ ಇರುತ್ತೆ ಅಂದ್ಬಿಟ್ಟು ಎಡಿಟ್ ಮಾಡ್ತಿದ್ದೆ. ಆದರೆ ಅಷ್ಟೇ ಸಾಕು. ಈಗ ರೀಸೆಂಟಾಗಿ ಒಂದು ಹಾಕಿದ್ದೀನಿ, ಆ್ಯಂಡ್ ಇನ್ನು ಒಂದು ಸ್ವಲ್ಪ ಇದೆ, ಅದನ್ನೆಲ್ಲ ಹಾಕಿ ನೆಕ್ಸ್ಟ್ ಇದು ಬರುತ್ತೆ. ಇದಾದಮೇಲೆ ಹಾಗೆ ರಿಪೀಟೆಡ್ ಆಗಿ ಒಂದೇ ಬಂಗೆ ಡೇ ಇನ್ ಮೈ ಲೈಫ್, ರ್ಯಾಂಡಮ್ ಬ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಅದು ಯಾವಾಗ ಕಾರ್ಯರೂಪಕ್ಕೆ ತರ್ತೀನೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಪ್ಲಾನ್ಸ್ ಫಾರ್ ಟುಡೇ ಇಸ್, ಇವಾಗ ಯಶು ಬರ್ತಾಳೆ, ಆಮೇಲೆ ಆಚೆ ಹೋಗ್ತೀವಿ, ಆಮೇಲೆ ಸಾಯಂಕಾಲ ಎಲ್ಕೋ ಹೊರಟಿದ್ದೀವಿ ದೂರ ಪ್ರಯಾಣ ಮಾಡೋಕ್ಕೆ. ಆ್ಯಂಡ್ ಅಷ್ಟೇ, ಇವತ್ತಿನ ಟೈಮ್ ಅಷ್ಟೇ. ಆ್ಯಂಡ್ ಎಷ್ಟೊತ್ತು ಬರ್ತೀನಿ ಅಂದ್ಬಿಟ್ಟು ಇವಾಗ ಬರಲ್ವಂತೆ, ವೇಸ್ಟು. ಯಶ್ ಬಾಯ್. ಯಶು ಬಂದು ಆಚೆನಿದ್ದಾಳೆ, ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ ಆಚೆಗೆ. ಯಶು ಬಂದಿದ್ದಲ್ಲೇ ಗೈಸ್, ಯಶು ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದೆ? ಚೆನ್ನಾಗಿದೆಯಾ? ಬ್ರೈಟ್ನೆಸ್ ಸಿಕ್ಕಕ್ಕೆ ಏನು ರೋಗ ಫುಲ್ ಇದೆ. ನಂಗೆ ಎಣ್ಣೆ ತಾನೇ ಕೆಮ್ಮುಗಳೆಲ್ಲ ಕಡಿಮೆ ಆಗಿದೆ. ಐಸ್ ಕ್ರೀಮ್ ತಿಂದರೆ ಮತ್ತೆ ಎಲ್ಲ ಕೊಡುತ್ತೆ. ಚೆನ್ನಾಗಿದೆ.
ನಾನು ಕಿವಿಗೆ ಹತ್ತಿ ಎಲ್ಲ ಇಟ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀನಿ ಅಂದರೆ ಇಮ್ಯಾಜಿನ್ ಮಾಡ್ಕೊ. ನಂಗೆ ಅವ್ರಿಗೆ ಗಂಟಲು ನೋಯ್ತಿದೆ ಅದು ತಿಂತಾ ಇದ್ದೀನಿ. ಬಿಕಾಸ್ ಐಸ್ ಕ್ರೀಮ್ ಇದೆ ನನಗೆ. ನನಗೆ ಮಧ್ಯರಾತ್ರಿ ಐಸ್ ಕ್ರೀಮ್ ಕೊಡಿಸ್ತೀನಿ, ಎದೋ ಅಂದರೂ ಎದ್ದಾಳ್ಬಿಡ್ತೀನಿ. ಈಗ ಇವಳು ಬಲಿಕಾಗಿ ಬರ್ತಾಳಂತೆ. ನಾನು, ರುಚಿತಾ, ಕೀರ್ತನ, ಭೂಮಿಕಾ, ಇವಳು ಇಷ್ಟು ಜನ ಮಲ್ಲಿಕಾಗಿ ಹೋಗ್ತಾ ಇದೀವಿ ಗೈಸ್. ಫ್ರೆಂಡ್ಸ್ ಇರಬೇಕು. ಅದೇ ಯಾವ್ಯಾವ ಫ್ರೆಂಡ್ಸು ಯಾವ್ಯಾವ ಥರ ಇಟ್ ಡಿಪೆಂಡ್ಸ್. ಎಲ್ಲ ಫ್ರೆಂಡ್ಸು ನೀನು ಆಗೋಕ್ಕಾಗಲ್ವಲ್ಲ. ನೀನು ನನಗಿಂತ ಜಾಸ್ತಿ ಎಲ್ಲ ಫ್ರೆಂಡ್ಸ್ ಅಲ್ಲ. ನೀನೇ ಬೇರೆ. ಬಂಕ್ ಮಾಡ್ಬಿಟ್ಟು ಬಂದವಳೆ. ಬಂಕಲ್ಲ ಎಕ್ಸಾಮ್ ಮುಗಿತಾ ಆಯ್ತಾಯ್ತು. ಇವಾಗ ಯಾಕೆ ವೇಟ್ ಮಾಡ್ತಿರೋದು ಮಲ್ಲಿಕಾಗ ಇನ್ನೂ ಹೋಗ್ದಲೆ ಅಂದರೆ ಇವತ್ತು 12 ಓಪನ್ ಆಗೋದು. ಆಮೇಲೆ ರುಚಿತಾ, ಕೀರ್ತನ, ಭೂಮಿಕಾಗೆ ಕನ್ನಡ ಕ್ಲಾಸ್ ಇದೆ, ಅವ್ರಿಗೆ ಕ್ಲಾಸ್ ನಡೀತಿದೆ. ಸೊ ಅವ್ರಿನ್ನ ಬಂದಿಲ್ಲ, ಅದಕ್ಕೆ ನಾವು ಮೀಟಿಂಗ್. ಗೈಸ್ ಈಗ ಬಂದಿದೆ ಮಲ್ಲಿಕಾ ಬಿರಿಯಾನಿ. ಇದು ಮಟನ್, ಅದು ರೈಸ್, ಇದು ಚಿಕನ್. ಅದೇ ಇವೆರಡು ಅವೆರಡು ಚಿಕನ್ದು. ಆ್ಯಂಡ್ ಇದು ಚಿಕನ್ ಶೀಕ್. ಆ್ಯಂಡ್ ಇಷ್ಟು ಜನ ಬಂದಿದ್ದೀವಿ ತಿನ್ನೋಕ್ಕೆ. ನಾನು ಎಷ್ಟೊಂದು ಸತಿ ಬಂದಿದ್ದೀನಿ. ಯಾರು ಫಸ್ಟ್ ಬಂದಿರೋದು ಇದರಲ್ಲಿ? ಓ, ಇವರೆಲ್ಲ ಫಸ್ಟ್. ನಾನು ಒಬ್ಬಳೇ ನಾನು ಬಂದಿದ್ದೀನಿ ಸುಮಾರು ಸತಿ. ಹೆಂಗಿದೆ ತಿನ್ನೆ ನೀನು ತಿನ್ನೆ. ತಿಂದ ತಿನ್ನು. ನೀನು ಇದು ಅಪ್ಲೋಡ್ ಮಾಡ್ತೀರಾ? ಅಫ್ಕೋರ್ಸ್ ಮಾಡೋದಕ್ಕೆ ಮಾಡ್ತಿರೋದು. ಸರಿ ಆಯ್ತು. ಚೆನ್ನಾಗಿದೆಯಾ? ಫಸ್ಟ್ ಟೈಮ್ ಅಲ್ಲ, ಚೆನ್ನಾಗಿದೆಯಾ? ಅಫ್ಕೋರ್ಸ್ ಫಸ್ಟ್ ಟೈಮ್. ತಿನ್ನೆ. ತಿಂತಾ ಇದ್ದೀನಿ ಅವರೇನೆ ಕ್ಯೂ ಟಿಕೆಟ್ ಇಸ್ಕೊಂಡಿರ್ತಾರೆ ಅನ್ಕೋತವ್ರೆ. ನೀನು ಯಾಕೆ ಈ ಥರ ಎಕ್ಸ್ಪ್ರೆಷನ್ ಕೊಡ್ತೀಯಾ? ಚೆನ್ನಾಗೈತೆ ಇಲ್ವಾ? ಚೆನ್ನಾಗೈತೆ. ಅಫ್ಕೋರ್ಸ್. ಖಾರ ಇಲ್ವಾ? ಖಾರ ಬೇಕಾ? ಚೆನ್ನಾಗೇ ಇರುತ್ತೆ. ಇಸ್ಕೊಬಾ ಹೋಗು. ಸೊ ಈಗ ಎಲ್ಲರೂ ಊಟ ಮಾಡುವ. ಹಿಂದೆ ಊಟ ಮಾಡ್ರಿ ಅಂತ ಇಲ್ಲೊಬ್ಳು ನಮ್ಮದೇ ಬ್ಲಾಗ್ ಹಾಕೊಂಡು ಕುಂತವಳೆ, ಅಲ್ಲೊಬ್ಳು ಅದನ್ನ ಹಿಡ್ಕೊಂಡು ಕುಂತವಳೆ. ಹಾಗೆ ಫಸ್ಟ್ ತಿನ್ರಿ ಅಂದರೆ ಮೋಟಿವೇಶನ್ ಅಂತೆ ನನ್ನ ಬ್ಲಾಗ್ ಹಾಕೊಂಡು ಕುಂತವ್ರೆ. ಫಸ್ಟ್ ಟೈಮ್ ತಿಂತಾ ಇದ್ದೀರಾ? ಗಡಕ್ತಾಗ ತಿನ್ನೋದು ಬಿಟ್ಟು ತಗೊಂಡಿರೋ 3 ಜನಕ್ಕೆ 2 ಪ್ಲೇಟ್ ಮಟನ್ ಬಿರಿಯಾನಿ. ಇವರಿಬ್ರದ್ದು ಒಂದೊಂದು ಸಿಂಗಲ್ ತೊಗೊಂಡಿದ್ದೆ, ಅದನ್ನು ತಿಂತಾ ಇಲ್ಲ ಇವರು. ಅದು ತಿನ್ಬೇಕು ತಾನೆ ಚೆನ್ನಾಗಿ. ಹಾಂ ಅವಳು ನೋಡು. ಹಾಂ ಕರ್ಕೊಂಡ್ಬರ್ಬೇಕು ತಾನೆ. ನೀನೇನು ತಿಂದೆ ಅಲ್ವಾ? ಎಲ್ಲ ತಿಂತೀಯ? ಹೌದಂತೆ. ಎಲ್ಲ ಟೇಸ್ಟ್ ನೋಡಬೇಕು. ಇಲ್ಲ ಇನ್ನೂ ಎಡವಟ್ಟಾಗೋಗೋದು. ಏನೋ ನನಗೊಂದು ಕುಷ್ಕ, ನಿಂಗೊಂದು ಮಟನ್ ಬಿರಿಯಾನಿ, ಅವಳಿಗೊಂದು ಮಟನ್ ಬಿರಿಯಾನಿ ಹೇಳಿದರೆ ಯಾರಿಗೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ನಂದು ತಲೆ ನಿಂದು ತಲೆ ಇಲ್ಲಿ ಯಾಕೈತೆ? ಅದೇ ವಿಶ್ವೇಶ್ವರ ಮ್ಯೂಸಿಯಮಲ್ಲಿ ಇಡಬೇಕಿತ್ತು. ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿ ಏನಕ್ಕ? ಟ್ರೈನ್ನ ಇಲ್ಲಿ ಏನೋ ಒಂದ್ಸಲ ಸುಮ್ಮನಿರೆ. ಯಾವುದ್ರಲ್ಲೂ ಹ್ಞೂ ಅಷ್ಟೇ. ತಿಂದ ಯಾವುದು? ಸಾಕಾಯ್ತು. ಇಕ್ಕ ಸಾಕಾಯ್ತು. ಮಾಡ್ತೀನಿ, ನಿಂಗೆ ಯಾರು ವೇಸ್ಟ್ ಮಾಡಂಗಿಲ್ಲ. ಕೀರ್ತನ ಅಕ್ಕ ನೀನೇ ಫಸ್ಟು. ಇನ್ನು ಅಲ್ಲಿ ನೋಡಲ್ಲಿ ಹೆಂಗೆ ಇಟ್ಕೊಂಡಿದ್ಯಾ? ಆಯ್ತಕ್ಕ. ಹಾಂ ಈಸಿ. ಎಲ್ಲರಿಗೂ ಊಟ ಆಗಿದೆ. ಹೆಂಗೆ ಅನ್ನಿಸ್ತು? ಕಡೆ ಯಾರೋ ನೀರು ಚೆಲ್ಲೋದು ನಾನೇ. ಹೆಂಗೆ ಅನ್ನಿಸ್ತು? ಕ್ಯಾಪಲ್ಲಿ ನಾನೇನೋ ಕೇಳ್ತಾ ಇದ್ದೀನಿ ಕನ್ನಡದಲ್ಲಿ 2 ಸತಿ ಕೇಳಿದೆ. ಅವಮಾನ ಮಾಡಬೇಡ್ರಿ. ಸೂಪರ್ ಸೂಪರ್. ನಿನಗೆ ಓಯ್ ಮುದೇವಿ ಚೆನ್ನಾಗಿತ್ತು. ಸೂಪರ್. ಸರಿ. ದ ಸ್ಯಾಟಿಸ್ಫ್ಯಾಕ್ಷನ್ ಆನ್ ಸೀಯಿಂಗ್ ದ ಪ್ಲೇಟ್ ಲೈಕ್ ದಿಸ್. 7 ಪ್ಲೇಟಲ್ಲೂ ಇದೆ. ನಾವು 7 ಪೀಸೇ ತಿಂದಿಲ್ಲ. ಅವಳು ನೀನು ತಿಂದೇ ಇಲ್ವಾ? 7 ಇದೆ. ಓಕೆ, ಇವಾಗ ಹೋಗಿ ಮನೆಗೆ ಹೋಗುವ. ಗೈಸ್ ಎಲ್ಲರಿಗೂ ಹೊಟ್ಟೆ ತೂಕ ಆಯಿತು ಅಂದ್ಬಿಟ್ಟು ಇಲ್ಲಿಂದ ಎದ್ದೇ ಬರ್ತಾ ಇಲ್ಲ. ಜೋಕಾಲಿ ಮೇಲೆ ಕುತ್ಕೊಂಡು ಓಡಾಡ್ತಾವೆ. ಅಲ್ಲೇನೋ ಕೇಳಿಸೇ ಇರಲ್ಲ. ಅವು ಯಾರೋ ತಳ್ಕೊಂಡು ಹೋಗ್ತಾರೆ ಅಲ್ವಾ? ಹೊಟ್ಟೆ ತೂಕ ಆಯ್ತು ಅಂತ ತಾನೇ ಹೋಗ್ತಲ್ಲ ನೀವು? ಹೌದು. ಹೊಟ್ಟೆ ತೂಕ ಆಗಿದೆ ಅಂತ ಎದ್ದೇಳ್ತಾ ಇಲ್ಲ.
ಪಾಪ ಅವಳಿಗೆ ಜಾಗ ಇಲ್ಲ ಬಟ್ ಎದೋಳು ಅಂತ ಗೊತ್ತು ಕಡೆ ನೀನ್ ಟ್ಯಾಟಿಕ್ಸ್ ಎಲ್ಲ ನನಗೆ ಗೊತ್ತು. ಇವಾಗ ನೋಡಿ ಅವಳಿಗೆ ಲೇಟ್ ಆಗ್ತಾ ಇಲ್ಲ, ಬಸ್ ಮತ್ತೆ ನಾವೇನಾದ್ರೂ ಒಂದು 5 ನಿಮಿಷ ಇರೇ ಹೋಗಿ ಅಂತ ಹೇಳಿದ್ರೆ ಅವಳಿಗೆ ಬಸ್ಸು ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಮನೆಗೆ ಹೋಗ್ಬೇಕು ಅಂತ ಆಗುತ್ತೆ. ಅದೆಲ್ಲ ಇದೆ. ಇದು ಕ್ಯಾಲ್ಸ್ನಳ್ಳಿನ ಯಾರು ಗೊತ್ತು, ನಂಗೆ ಗಾಡಿಲಿ ಬರೋದು ಹೋಗೋದು ಅಷ್ಟೇ ಗೊತ್ತಿರೋದು ನಂಗೆ. ನೀವಿಬ್ರೆ ಬಸ್ಸಲ್ಲಿ ಹೋಗ್ಬೇಕಿರೋದು. ಹೆಂಗಾದ್ರೂ ಅಲ್ಲಿಂದ ಇಳ್ಕೊಬೇಕು, ಇಷ್ಟು ದೂರ ಆದ್ರೂ ನಡ್ಕೊಂಡು ಹೋಗ್ಬೇಕಿತ್ತು ತಾನೆ. ಬಸ್ಸಲ್ಲಿ ಹೋಗ್ಬೇಕಾಗಿರೋದು, ಬಸ್ಸಲ್ಲಿ ಐತೆ, ನಾವು ಹೋಗ್ತೀವಿ. ಏನ್ ನೀವೇನು ಇದ್ಕೋ ಇದೇನು ಯಾರು ಹೋಗದ ಮತ್ ನಾವು ನಾವು ಹೋಗ್ತೀವಿ ಮತ್ತೆ. ಏನು ಏನು ಮನೆಗೆ ಬಂದಿದ್ದೀನಿ ಗಾಯ್ಸ್, ಸಾಕಾಗಿದೆ. ಬಟ್ ಸ್ಟಿಲ್ ಪ್ಯಾಕ್ ಮಾಡ್ಕೋಬೇಕು. ಎಂತಕ್ಕೆ ಏನು ಅಂತ ನಾನು ಇನ್ನೂ ರಿವೀಲ್ ಮಾಡಿಲ್ಲ. ಏನಕ್ಕೆ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ, ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಇವಾಗ ಪ್ಯಾಕ್ ಮಾಡ್ಕೋಬೇಕು ಬೇಗ. ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವ. ಸೊ ಸದ್ಯಕ್ಕೆ ಮಮ್ಮಿ ಅಡುಗೆ ಮಾಡ್ತಿದ್ದಾರೆ ಆ್ಯಂಡ್ ಪಪ್ಪ ಇದ್ದಾರೆ ಮನೆಯಲ್ಲೇ. ನಾನಿವಾಗ ನನ್ನ ಕೆಲಸ ಮುಗಿಸಿ ಆಮೇಲೆ ಬೇರೆದು ನೋಡೋದು. ಆ್ಯಂಡ್ ಆನ್ ದ ವೇ ಬರ್ತಾ ನನ್ನ ಫೋನದು ಅಡ್ಯಾಪ್ಟರ್ ಇರಲಿಲ್ಲ, ಸೊ ಅಡ್ಯಾಪ್ಟ್ರನ್ನು ಹಾಗೆ ಬಂದಿದ್ದೀನಿ. ಆ್ಯಂಡ್ ಎಸ್ ಇವಾಗ ಬಟ್ಟೆ ಪ್ಯಾಕ್ ಮಾಡುವ.